ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು 108 BNS ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿದೆ. ಇದು ತುಂಬಾ ದುಃಖದ ಘಟನೆ. ಒಂದೇ ಪರಿವಾರದ 4 ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು. ಅದರಲ್ಲಿ 3 ಫ್ಯಾಮಿಲಿ ಮೆಂಬರ್ಸ್ ತೀರೋಗಿದ್ದಾರೆ. ಇನ್ನೊಬ್ರು ಫ್ಯಾಮಿಲಿ ಮೆಂಬರ್ ಅವರದು ಪ್ರಕೃತಿ ಸ್ವಲ್ಪ ಚಿಂತಾಜನಕ ಇದೆ. ಈ ವಿಚಾರ ಏನಿದೆ ಅಂದ್ರೆ ಸಂತೋಷ್ ಕುರ್ಡೇಕರ್ ಇವರು ಚಿನ್ನದ ಆಭರಣಗಳು ಅವರ ಮನೆಯಿಂದನೇ ಮಾಡ್ತಾ ಇದ್ರು. ಅವರು ಅದರ ಜೊತೆಗೆ ಚಿನ್ನದ ಬಿಸಿ ಕೂಡ ಮಾಡ್ತಾ ಇದ್ರು. ಆ ಬಿಸಿದ ಕೆಲಸದಲ್ಲಿ ಅವರಿಗೆ ವ್ಯವಹಾರದಲ್ಲಿ ನುಕ್ಸಾನ ಆಗಿದೆ. ಅದರಿಂದ ಯಾರಿಗೆ ಅವರು ದುಡ್ಡು ಕೊಡಬೇಕಾಗಿತ್ತು ಅವರಿಂದ ಅವರಿಗೆ ಮಾನಸಿಕ ಹಿಂಸೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಮನೆಯವರಿಗೆ ತಿಳಿಸಿದ್ದಾರೆ, ನಾನು ಸುಸೈಡ್ ಮಾಡ್ತಾ ಇದ್ದೀನಿ ಅಂತ. ಅವ್ರ ಮನೆಯವ್ರದ್ದು ಎಷ್ಟು ಪ್ರೀತಿ ಅವರ ಮೇಲೆ ಅಂದ್ರೆ ಅವರು ಹೇಳಿದ್ದಾರೆ, ನೀನು ಯಾಕೆ ಒಬ್ಬರೇ ಹೋಗ್ತೀರಾ, ನಾವು ಎಲ್ಲರೂ ಹೋಗೋಣ ಅಂತ. ಅವರು 4 ಮೆಂಬರ್ಸ್ ಒಂದು ಕೆಮಿಕಲ್ ಪಾಯ್ಸನ್ ತಗೊಂಡಿದ್ದಾರೆ. 3 ಮಂದಿ ತೀರೋಗಿದ್ದಾರೆ. ಲಕಿಲಿ ಲಾಸ್ಟ್ ಫ್ಯಾಮಿಲಿ ಮೆಂಬರ್ ಮಿಸ್ ಸುನಂದ ಇವರು ಬದುಕಿದ್ದಾರೆ. ಅವರ ಹೇಳಿಕೆ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಇವರು ಅವರ ಜೇಬಿನಲ್ಲಿ ಒಂದು ಸುಸೈಡ್ ನೋಟ್ ಇಟ್ಟಿದ್ದರು. ಆಧಾರದ ಮೇಲೆ ನಮಗೆ ಸ್ವಲ್ಪ ಸುಳಿವು ಸಿಕ್ಕಿದೆ. ಅದರಲ್ಲಿ ಅವರು ಬರೆದಿದ್ದರು, ಅವರು 500 ಗ್ರಾಮ್ ಚಿನ್ನ ಇದರಲ್ಲಿ ಪ್ರಕರಣದ ಮೇನ್ ಆರೋಪಿ ರಾಜೇಶ್ ಕುರ್ತಡ್ಕರ್ ಅವನಿಗೆ ಕೊಟ್ಟಿದ್ರು. ಆದ್ರೆ ಅವನಿಗೆ ರಿಟರ್ನ್ ಮಾಡಕ್ಕೆ ಅವನು ಒಪ್ಕೊಳ್ತಾ ಇರಲಿಲ್ಲ. ಹಾಗೇನೆ ಅವರು ಮೊಬೈಲ್ ಫೋನ್ ನಲ್ಲಿ ಮತ್ತು ನಾನಾ ಶಿಂದೆ ಈ ಇಬ್ಬರದು ಹೆಸರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಮತ್ತು ನಮಗೆ ನಮ್ಮ ವಿಟ್ನೆಸಸ್ ಸಾಕ್ಷ್ಯಾಧಾರಗಳ ಮೇಲೆ ಈ 3ರಿಗೆ ದಸ್ತಗಿರಿ ಮಾಡಲಾಗಿದೆ. ಮತ್ತು ಅವರ ಡೆತ್ ನೋಟ್ ಇದು ಸುಸೈಡ್ ನೋಟ್ ನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಆಧಾರದ ಮೇಲೆ ನಿನ್ನೆನೆ ನಮ್ಮ ಅಧಿಕಾರಿಗಳು ಈ ರಾಜೇಶ್ ಕುರ್ತಡ್ಕರ್ ಇವನ್ ಮನೆಯಲ್ಲಿ ಪಂಚರ ಸಮಕ್ಷದಲ್ಲಿ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಒಂದು ರೇಡ್ ಮಾಡಿಸಿದ್ದಾರೆ. ಆ ರೇಡ್ ನಲ್ಲಿ ಅವರು ಹೇಳಿದಂಗೆ ನಿಜವಾಗ್ಲೂ ಅಷ್ಟೇ ಚಿನ್ನ ಇವರ ಹತ್ರ ಇತ್ತು. ಅವರ ಮನೆಯಲ್ಲಿ ನಮಗೆ 661 ಗ್ರಾಮ ಚಿನ್ನ ಸಿಕ್ಕಿದೆ. ಹಾಗೂ 7,70,000 ಕ್ಯಾಶ್ ಕೂಡ ಸಿಕ್ಕಿದೆ. ಈ 3 ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ. ಮುಂದಿನ ತನಿಖೆ ನಡೀತಾ ಇದೆ. ಇನ್ನೂ ಕೆಲವರದು ಇದರಲ್ಲಿ ಘಟನೆಯಲ್ಲಿ ಪಾತ್ರ ಇದೆ, ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಈ ಕೇಸಿನ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಮ್ಮ ಸಾರ್ವಜನಿಕರಿಗೆ ಹೇಳಕ್ಕೆ ನಾವು ಇಷ್ಟ ಬಯಸ್ತೀವಿ. ಅವರ ಸುಸೈಡ್ ನೋಟ್ ನಲ್ಲಿ ಒಂದು ಲೈನ್, ಇನ್ನೊಂದು ನೋಟ್ ಅವರ ಮೊಬೈಲ್ ನಲ್ಲಿ ಏನ್ ಸಿಕ್ಕಿದೆ ಅದರಲ್ಲಿ ಒಂದು ಲೈನ್ ಬರ್ದಿದ್ರು, ಅವರು ಯಾರ ಮೇಲೆ ಸಾಲ ಇದೆ ಅವರಿಗೆ ಇಷ್ಟು ಚಿತ್ರಹಿಂಸೆ ಯಾರು ಕೊಡಬಾರ್ದು ಅಂತ. ಈ ನಗರದಲ್ಲಿ ಸುಮಾರು 5 ಲೋನ್ ಶಾರ್ಕ್ಸ್ ಗಳು ಇದ್ದಾರೆ ಅಂತ ನಮ್ಗೆ ಜನರಿಂದ ಗೊತ್ತಾಗ್ತಾ ಇದೆ. ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕೋದು, ಅವರಿಗೆ ಅವಮಾನ ಮಾಡೋದು, ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆಕ್ಟಿವಿಟಿ ಇಲ್ಲ. ಇನ್ನು ಮುಂದೆ ಯಾರು ರಿಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ, ಅವರು ದುಡ್ಡು ಕೊಟ್ಟಿದ ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ, ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರಹಿಂಸೆ ತಗೊಂಡಿದ್ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ತಗೊಳ್ಳುವಾಗ ರಿಜಿಸ್ಟರ್ಡ್ ಎಂಟಿಟೀಸ್ ಇಂದ ಮಾತ್ರ ನೀವು ಸಾಲ ತಗೊಳ್ಳಿ. ಆ ಪಟ್ಟಿ ನಾನು DC ಸಾಹೇಬರಿಗೆ ಕೇಳಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವವರು ಸರ್ಕಾರಿ ಅಥವಾ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ ಇದೆ, ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ. ಯಾಕೆಂದ್ರೆ ಈ ಲೋನ್ ಶಾರ್ಕ್ಸ್ ಹತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಂಡು ಒಂದ್ ಕೇಸ್ ನಾನು ನೋಡ್ತಾ ಇದ್ದೆ, 50,000 ಅವರು ಸಾಲ ತಗೊಂಡಿದ್ದರು. 3 ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರಹಿಂಸೆ ವಿಕ್ಟಿಮ್ಗೆ ನೋಡ್ತಾ ಇದ್ದಾರೆ. ಈ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ತಗೋತೀವಿ. ಧನ್ಯವಾದಗಳು. ಒಂದು ಅವರ ಜೇಬಿನಲ್ಲಿ ಸಿಕ್ಕಿದೆ, ಇನ್ನೊಂದು ಪೇಪರ್ ಅವರ ಮೊಬೈಲ್ ನಲ್ಲಿ ಒಂದು ಕಾಪಿ ಸಿಕ್ಕಿದೆ. ನಮ್ಗೆ ಮೊಬೈಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಇಬ್ಬರ ಹೆಸರು ನಮ್ಗೆ ಸಿಕ್ಕಿದೆ. ಆ ಬಿಸಿ ಯಾರ್ಯಾರ ಜೊತೆಗೆ ಆಡ್ತಾ ಇದ್ರು, ಅವ್ರಿಗೆ ಚಿತ್ರಹಿಂಸೆ ಯಾರ್ಯಾರು ಕೊಟ್ಟಿದ್ದಾರೆ ಆ ತನಿಖೆ ಇನ್ನೂ ಜಾರಿ ಇದೆ. ಈ ಮಟ್ಟಕ್ಕೆ ನೀವು ಯಾರಿಗೆ ಒಬ್ಬರಿಗೆ ತಂದೆ ಕಿರುಕುಳ ನೀಡಿದ್ರೆ, ಅವಮಾನ ಮಾಡಿದ್ರೆ, ಅವರು ಪಾಪ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಾಗುವುದಿಲ್ಲ. ಅವರು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಧನ್ಯವಾದಗಳು. ಅವರು ಈ ಆರೋಪಿ ನಂಬರ್ 1 ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ನಮ್ಮ ಅಣ್ಣ ಬಂದಿದ್ರು, ಇವರು ಕಾಟ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ.
ಮತ್ತು ಈಗ ಅವರು ಸೀರಿಯಸ್ ಇದ್ದಾರೆ. ಅವರು ಮೌತ್ ಓಪನ್ ಮಾಡಿದ್ರೆ ಅವರಿಗೆ ವಾಂತಿ ಬರುತ್ತೆ. ಸೊ ನಾವು ಜಾಸ್ತಿ ಅವರಿಗೆ ಜೊತೆಗೆ ಇಂಟ್ರಾಕ್ಟ್ ಮಾಡಿಲ್ಲ. ಬಹುಶಃ ಅವರು ಸ್ವಲ್ಪ ಹುಷಾರಾಗಿದ್ಮೇಲೆ ಮತ್ತೆ ಅವರಿಂದ ಹೆಚ್ಚಿನ ಮಾಹಿತಿನೂ ಪಡಿತೀವಿ. ಇದ್ದೀವಿ ಮೇಲ್ನೋಟಕ್ಕೆ ಅದು ಬಹುಶಃ ಗೋಲ್ಡ್ ಪಾಲಿಶ್ಗೆ ಏನ್ ಬಳಸ್ತಾರೆ, ಬಹುಶಃ ಅದು ಕೆಮಿಕಲ್ ಇರಬಹುದು ಅಂತ ಒಂದು ಗೆಸ್ ಇದೆ. ಬಟ್ FSL ರಿಪೋರ್ಟ್ ಬಂದ್ಮೇಲೆ ನಾವು ಖಂಡಿತವಾಗಿ ಹೇಳ್ಬೋದು. ಅದು ಸದ್ಯಕ್ಕೆ ನಾವು 3 ಮಂದಿಗೆ ಅರೆಸ್ಟ್ ಮಾಡಿದೀವಿ. ಉಳಿದವರ ಮೇಲೆ ನಮ್ದು ತನಿಖೆ ಜಾರಿ ಇದೆ. ಅವರು ರಾಜುನ ವೈಫ್ ಕೂಡ ಕಿರಿಕೋಳ ಕೊಟ್ಟಿದ್ರು ಅಂತ ಡೆತ್ ನೋಟ್ ಅಲ್ಲಿ ಮೆನ್ಷನ್. ಅದು ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅವ್ರಿಗೇನಾದ್ರು ಅವರು ಅವಮಾನ ಮಾಡಿದ್ದಾರೆ ಮಾಡಿಲ್ಲ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುತ್ತೆ. ಸರ್, ಇವರು ಅವ್ರ ಕಡೆ ಅಷ್ಟೇ ಸಾಲದ್ದು ಒಂದು ಪ್ರಾಬ್ಲಮ್ ಸರ್, ಬೇರೆ ಕಡೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂತ ಸಂತೋಷ. ಇವರು ಚಿನ್ನದ BC ಆಡ್ತಾ ಇದ್ರು, ಸುಮಾರು ವರ್ಷದಿಂದ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ. ಇದು ಒಂದು ಅವ್ರಿಗೆ ಬೇರೆ ಬಿಸ್ನೆಸ್ ನಲ್ಲಿ ಬೇರೆ ಸಾಲ ಇತ್ತು ಇಲ್ಲ, ಈಗ ಬರೀ 24 ಗಂಟೆ ಆಗಿದೆ. ಸೊ ತನಿಖೆ ಜಾರಿ ಇದೆ. ನಾವು ಮುಂದೆ ತನಿಖೆನಲ್ಲಿ ಏನೇನು ನಮ್ಗೆ ಸುಳಿವು ಸಿಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೀವಿ. ಇನ್ನೂವರೆಗೆ ಯಾರು ಬಂದಿಲ್ಲ. ಮುಂದೆ ನೋಡೋಣ. ನಾವೀಗ ಸರ್ಕಾರಕ್ಕೆ ಜಮಾ ಮಾಡ್ತಾ ಇದೀವಿ. ಅದು ಕೋರ್ಟ್ ಪರ್ಮಿಷನ್ ತಗೊಂಡು. ಭಾಸ್ಕರ್ ಮತ್ತೊಬ್ಬರ ಹೆಸರು ನಾನಾ ಶಿಂದೆ. ಅವ್ರದ್ದೇನ್ ಪಾತ್ರ ಸರ್ ಇದ್ರಾಗ? ಆ 2ನೇ ನೋಟ್ ಏನು ಅವ್ರ ಮೊಬೈಲ್ ನಲ್ಲಿ ಸಿಕ್ಕಿದೆ, ಅದರಲ್ಲಿ ಕೂಡ ಅವರು ಬರ್ದಿದ್ದರು ನಮ್ಗೆ ಇದು ಬಹಳ ಚಿತ್ರ ಹಿಂಸೆ ನೀಡ್ತಾ ಇದ್ದಾರೆ ಅಂತ. ಅವರು ಕೂಡ ಅದರ ಆಧಾರದ ಮೇಲೆ ಬರೀ 3 ಯಾರು ಅವರಿಗೆ ಹಿಂಸೆ ನೀಡಿದ್ದಾರೆ ಅವರಿಗೆ ಮಾತ್ರ ನಾವು ದಸ್ತಗಿರಿ ಮಾಡಿದೀವಿ. ಅವ್ರ ಕಡೆನೂ ಇವ್ರು ಏನಾದ್ರು ಸಾಲ ತಗೊಂಡಿದ್ರು, ಚಿನ್ನ ತಗೊಂಡಿದ್ದಾರೆ ಇಬ್ರು ಆರೋಪಿಗಳು ಸರ್. ಹಾ, ಅವ್ರ ಹತ್ರ ಅವರು ಬಹುಶಃ BC ನಲ್ಲಿ ಇದ್ದಾರೆ. ಅದು ಎಕ್ಸಾಕ್ಟ್ ರೋಲ್ ಈಗ ತನಿಖೆನಲ್ಲಿ ನಮ್ಗೆ ಗೊತ್ತಾಗುತ್ತದೆ. ಥ್ಯಾಂಕ್ ಯು. ಸರ್, ಆರೋಪಿಗಳು